ದರ್ಶನ್ ವಿಚಾರಕ್ಕೆ ಬರೋದಾದ್ರೆ ದರ್ಶನ್ ಅವರಿಗೆ ಈಗ ರೆಗ್ಯುಲರ್ ಬೇಲ್ನ ಅರ್ಜಿ ಏನಿದೆ ಅದರ ವಿಚಾರಣೆ ಮುಕ್ತಾಯವಾಗುವವರೆಗೂ ಕೂಡ ಅವರಿಗೆ ಮಧ್ಯಂತರ ಜಾಮೀನು ಮುಂದುವರಿಯುತ್ತೆ ಅನ್ನೋದನ್ನ ಇವತ್ತು ಕೋರ್ಟ್ನಲ್ಲಿ ಹೇಳಿದ್ದಾರೆ. ಸೊ ಹಾಗಾಗಿ ಈಗ ಕೊಲೆ ಆರೋಪಿ ದರ್ಶನ್ಗೆ ಮಧ್ಯಂತರ ಜಾಮೀನು ವಿಸ್ತರಣೆ ಆಗಿದೆ. ಎಲ್ಲಿಯವರೆಗೂ ಅಂತ ಹೇಳಿಲ್ಲ. ಎಲ್ಲಿಯವರೆಗೂ ಅಂತಂದ್ರೆ ರೆಗ್ಯುಲರ್ ಬೇಲ್ನ ಅರ್ಜಿ ಇತ್ಯರ್ಥ ಆಗುವವರೆಗೂ ಕೂಡ. ಸೊ ಆದೇಶವನ್ನ ಈಗ ಕಾಯ್ದಿರಿಸಿದೆ ಕೋರ್ಟ್. ಮುಂದಿನ ಆದೇಶ ನೀಡುವವರೆಗೆ ಮಧ್ಯಂತರ ಜಾಮೀನು ವಿಸ್ತರಣೆ ಆಗಲಿದೆ. ನಾಡಿದ್ದು ದರ್ಶನ್ಗೆ ಆಪರೇಷನ್ ಅಂತ ಹೇಳಿದ್ದಾರೆ ಕೋರ್ಟ್ನಲ್ಲಿ. ಸೊ ಕೋರ್ಟ್ಗೆ ಮಾಹಿತಿಯನ್ನ ದರ್ಶನ್ ಪರ ವಕೀಲರು ಈಗ ನೀಡಿದ್ದಾರೆ. ಮಧ್ಯಂತರ ಜಾಮೀನು ಮುಗಿಯುವ ದಿನವೇ ಆಪರೇಷನ್ ಅಂದ್ರೆ 11ನೇ ತಾರೀಕಿಗೆ. ನಾಡಿದ್ದು ಶಸ್ತ್ರಚಿಕಿತ್ಸೆ ನಡೆಸೋಕೆ ವೈದ್ಯರು ತಯಾರಿಯನ್ನ ಮಾಡಿಕೊಂಡಿದ್ದಾರೆ 11ನೇ ತಾರೀಕಿಗೆ. ಅವರ ಅಭಿಮಾನಿಗಳು ಎಲ್ಲೆಲ್ಲಿ ಪೂಜೆ ಪುರಸ್ಕಾರಗಳನ್ನು ಮಾಡುತ್ತಾರೋ ಗೊತ್ತಿಲ್ಲ. ಸದ್ಯಕ್ಕೆ ದರ್ಶನ್ಗೆ ತಾತ್ಕಾಲಿಕವಾದಂತಹ ರಿಲೀಫ್ ಸಿಗ್ತಾ ಇದೆ. ರೆಗ್ಯುಲರ್ ಜಾಮೀನು ಆದೇಶವನ್ನ ಕೋರ್ಟ್ ಕಾಯ್ದಿರಿಸಿದೆ. ಆ ಆದೇಶ ಬರುವವರೆಗೂ ಕೂಡ ಮಧ್ಯಂತರ ಜಾಮೀನು ವಿಸ್ತರಣೆ ಆಗುತ್ತೆ. ಆ ಆದೇಶ ಯಾವಾಗ ಬರುತ್ತೆ ದಿನಾಂಕ ನಿಗದಿ ಆಗಿಲ್ಲ. ಸೊ ನಾಡಿದ್ದು ದರ್ಶನ್ಗೆ ಆಪರೇಷನ್ ಡಿಸೆಂಬರ್ 11ನೇ ತಾರೀಕಿಗೆ ಆಪರೇಷನ್ ಇರುವಂಥದ್ದು. ಯಾಕಂದ್ರೆ ಅವತ್ತಿನ ದಿನಾನೇ ಮಧ್ಯಂತರ ಜಾಮೀನು ಮುಗಿಯೋದಿತ್ತು. ಅವತ್ತು ಹೋಗಬೇಕಾಗಿತ್ತು ಮತ್ತೆ ಜೈಲಿಗೆ. ಬಟ್ ಈಗ ಸದ್ಯಕ್ಕೆ ರೆಗ್ಯುಲರ್ ಬೇಲ್ ಏನಿದೆ ಅದರ ವಾದ ಪ್ರತಿವಾದವನ್ನೆಲ್ಲ ಕೋರ್ಟ್ ಆಲಿಸಿದೆ. ಅದಾದ ನಂತರ ತೀರ್ಪನ್ನ ಕಾಯ್ದಿರಿಸಿದೆ. ಸೊ ಆ ತೀರ್ಪನ್ನ ನೀಡುವವರೆಗೂ ಕೂಡ ಈಗ ಮಧ್ಯಂತರ ಜಾಮೀನು ವಿಸ್ತರಣೆಯನ್ನ ಮಾಡಿದ್ದಾರೆ. ಅದ್ಯಾವಾಗ ಏನು ಎತ್ತ ಗೊತ್ತಿಲ್ಲ. ಆದರೆ ಸದ್ಯಕ್ಕೆ ಈಗ ರಿಲ್ಯಾಕ್ಸ್ ಆಗಿರುವಂತಹ ಸಂದರ್ಭ. ಜೊತೆಗೆ ಸರ್ಜರಿ ಮಾಡಿಸ್ಕೊಳ್ಳೋಕ್ಕೂ ಕೂಡ ದಿನಾಂಕ ನಿಗದಿ ಮಾಡಿದ್ದಾರೆ. 6 ವಾರದೊಳಗಡೆಗೆ ಸರ್ಜರಿ ಮಾಡಿಸ್ಕೊಂಡು ಅವರು ರೆಸ್ಟ್ ಮಾಡಿ ಬರಬೇಕಾಗಿತ್ತು ಅಂತ ಹೇಳಿದ್ರು. ಆದರೆ ಈಗ ಹಂಗಲ್ಲ. 6 ವಾರ ರೆಸ್ಟ್ ಮಾಡಿ ಸರ್ಜರಿ ಮಾಡಿಸ್ಕೊಂಡು ಮತ್ತೆ ರೆಸ್ಟ್ ಮಾಡಿ ಆಮೇಲೆ ಲೆಕ್ಕಾಚಾರಗಳು. ಚೆನ್ನಾಗಿದೆ. ಸೊ ಕೋರ್ಟ್ಗೆ ಯಾವ ರೀತಿಯಾಗಿ ಕಾನೂನನ್ನ ಹೇಗೆ ಬಳಕೆ ಮಾಡ್ಕೊಳ್ತಾರೆ ಅನ್ನೋದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಇದು. ಸದ್ಯಕ್ಕೆ ದರ್ಶನ್ಗೆ ತಾತ್ಕಾಲಿಕ ರಿಲೀಫ್ ಅಂತ ಹೇಳ್ತಾ ಇದ್ದಾರೆ. ಮಧ್ಯಂತರ ಜಾಮೀನು ಮುಗಿಯುವ ದಿನವೇ ಆಪರೇಷನ್ ಡಿಸೆಂಬರ್ 11ನೇ ತಾರೀಕಿಗೆ. ಸದ್ಯಕ್ಕೆ ದರ್ಶನ್ ಜೈಲಿಗೆ ಹೋಗೋ ಹಾಗಿಲ್ಲ. ದರ್ಶನ್ ಮಧ್ಯಂತರ ಜಾಮೀನೀಗ ಮುಂದುವರಿಸಲಾಗ್ತಾ ಇದೆ. ಎಲ್ಲಿಯವರೆಗೆ ಅಂತಂದ್ರೆ ಮುಂದಿನ ಆದೇಶ ನೀಡುವವರೆಗೆ ದರ್ಶನ್ಗೆ ಜಾಮೀನು ಇರುತ್ತೆ. ಮೆಡಿಕಲ್ ಬೇಲ್ ಮೇಲೆ ಏನಿದ್ದಾರೆ ಮಧ್ಯಂತರ ಜಾಮೀನನ್ನ ಈಗ ಕೋರ್ಟ್ ವಿಸ್ತರಿಸಿದೆ. ರೆಗ್ಯುಲರ್ ಜಾಮೀನು ವಿಚಾರದಲ್ಲಿ ವಾದ ಪ್ರತಿವಾದಗಳನ್ನೆಲ್ಲ ಕೋರ್ಟ್ ಆಲಿಸಿ ಅದರ ತೀರ್ಪನ್ನ ನೀಡೋದೊಂದು ಬಾಕಿ ಇದೆ. ಆ ತೀರ್ಪು ನೀಡುವವರೆಗೂ ಕೂಡ ಮಧ್ಯಂತರ ಜಾಮೀನು ಮುಂದುವರಿಯುತ್ತೆ ಅಂತ ಹೇಳಿದ್ದಾರೆ. ತೀರ್ಪು ಯಾವಾಗ ಬರುತ್ತೆ ಅದರ ದಿನಾಂಕ ನಿಗದಿ ಆಗಿಲ್ಲ. ಸದ್ಯಕ್ಕಂತೂ ಜೈಲಿಗಂತೂ ಹೋಗಲ್ಲ. ಮತ್ತೊಂದು ಪಟಾಕಿ ಹೊಡಿತಾರಾ ಅಂತ ಅವರ ಅಭಿಮಾನಿಗಳು. ರೆಗ್ಯುಲರ್ ಬೇಲ್ ಆದೇಶವನ್ನ ಕಾಯ್ದಿರಿಸಿದ್ದಾರೆ. ಈಗ ನನ್ನ ಸಹೋದ್ಯೋಗಿ ಈಗ ಕ್ರೈಮ್ ಬ್ಯೂರೋ ಹೆಡ್ ಆಗಿರುವಂತಹ ಮುರಳೀಧರ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಮುರಳೀಧರ್, ಇವತ್ತಿನ ವಾದ ಪ್ರತಿವಾದವನ್ನ ಆರಿಸಿ ಕೋರ್ಟ್ ಇವತ್ತು ತೀರ್ಪನ್ನ ಕಾಯ್ದಿರಿಸಿದೆ. ಯಾವತ್ತು ಏನು ಅಂತ ಏನಾದ್ರೂ ನಿಗದಿ ಆಗಿದೆಯಾ? ಅಲ್ಲಿಯವರೆಗೂ ಕೂಡ ಮಧ್ಯಂತರ ಜಾಮೀನು ಮುಂದುವರಿಯುತ್ತಾ? ಅರುಣ್, ಬಹುತೇಕ ಈ ವಾರದ ಕೊನೆಯ ಒಳಗಾಗಿ ಇದರ ಆದೇಶ ಬರುವಂತ ಸಾಧ್ಯತೆಗಳಿದ್ದಾವೆ ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಗಳು ಸಿಗ್ತಾ ಇರುವಂತದ್ದು. ಯಾಕಂದ್ರೆ ಪ್ರಮುಖವಾಗಿ ರೆಗ್ಯುಲರ್ ಬೇಲ್ ಏನಿತ್ತು, ರೆಗ್ಯುಲರ್ ಬೇಲ್ನ ವಾದ ಪ್ರತಿವಾದ ಎರಡೂ ಕೂಡ ಮುಕ್ತಾಯ ಆಗಿದೆ. SPP ಅವರು ಆಕ್ಷೇಪಣಾ ವಾದವನ್ನು ಕೂಡ ಮಂಡನೆಯನ್ನ ಮಾಡಿದ್ದಾರೆ. ಜೊತೆಗೆ ಅವರಿಗೆ ಯಾವ ವಿಚಾರಕ್ಕಾಗಿ ಜಾಮೀನನ್ನ ಮಂಜೂರು ಮಾಡಬಾರ್ದು ಅನ್ನೋದ್ರ ಬಗ್ಗೆ ಕೂಡ ಕೋರ್ಟ್ನ ಗಮನಕ್ಕೆ ತಂದಿರುವಂತದ್ದು. ಅದು ಟೆಕ್ನಿಕಲ್ ಎವಿಡೆನ್ಸ್ ಇರ್ಬೋದು, ಜೊತೆಗೆ FSL ನ ವರದಿಗಳಿರ್ಬೋದು, ಇವೆಲ್ಲನೂ ಆಧರಿಸಿ ಇವತ್ತು SPP ಅವರು ಸುದೀರ್ಘವಾದ ವಾದವನ್ನ ಮಂಡನೆಯನ್ನ ಮಾಡಿದ್ರು. ಜೊತೆಗೆ ಆ ಸಂದರ್ಭದಲ್ಲೇ CV ನಾಗೇಶ್ ಅವರು ಒಂದು ಮನವಿಯನ್ನ ಮಾಡ್ಕೊಳ್ತಾರೆ. ಇದೇ ತಿಂಗಳು 11ನೇ ತಾರೀಕು ಅವರಿಗೆ ಶಸ್ತ್ರಚಿಕಿತ್ಸೆ ಅಂದ್ರೆ ದರ್ಶನ್ ಅವರಿಗೆ ಶಸ್ತ್ರಚಿಕಿತ್ಸೆಯನ್ನ ಫಿಕ್ಸ್ ಅನ್ನ ಮಾಡಿದೀವಿ, ಅವತ್ತು ಶಸ್ತ್ರಚಿಕಿತ್ಸೆಯನ್ನ ಮಾಡಿಸ್ಕೊಳ್ತಾರೆ ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿಯನ್ನ ಕೋರ್ಟ್ಗೆ ಒಂದು ರವಾನೆಯನ್ನ ಮಾಡಿದ್ರು. ಯಾಕಂದ್ರೆ ಮಧ್ಯಂತರ ಜಾಮೀನನ್ನ ವಿಸ್ತರಣೆ ಮಾಡಬೇಕು ಅನ್ನೋ ಉದ್ದೇಶದಿಂದ ಈ ಮಾಹಿತಿಯನ್ನ ಕೋರ್ಟ್ಗೆ ಸಲ್ಲಿಕೆಯನ್ನ ಮಾಡಿರುವಂತದ್ದು. ಈಗ ದರ್ಶನ್ ಪರಿಸ್ಥಿತಿ ಯಾವ ರೀತಿ ಇದೆ ಅಂದ್ರೆ ತ್ರಿಶಂಕು ಸ್ಥಿತಿಯಲ್ಲಿ ದರ್ಶನ್ ಅವರ ಪರಿಸ್ಥಿತಿ ಇರುವಂತದ್ದು. ಯಾಕಂದ್ರೆ 11ನೇ ತಾರೀಕು ಅವರು ಶಸ್ತ್ರಚಿಕಿತ್ಸೆಯನ್ನ ಮಾಡಿಸ್ಕೊಂಡು ಅಕಸ್ಮಾತ್ ರೆಗ್ಯುಲರ್ ಬೇಲ್ ಏನಾದ್ರು ಕ್ಯಾನ್ಸಲ್ ಏನಾದ್ರು ಆದ್ರೆ ತಕ್ಷಣವೇ ಅವರು ಅಂದ್ರೆ ಆಸ್ಪತ್ರೆಯಲ್ಲಿ ಎಷ್ಟು ದಿನಗಳ ಕಾಲ ಚಿಕಿತ್ಸೆಯನ್ನ ಪಡ್ಕೊಳ್ಬಹುದು ಅಷ್ಟು ದಿನಗಳ ಕಾಲ ಚಿಕಿತ್ಸೆಯನ್ನ ಪಡ್ಕೊಂಡು ಅದಾದ ಬಳಿಕ ಜೈಲಿಗೆ ಹೋಗಬೇಕಾದಂತ ಅನಿವಾರ್ಯ ಪರಿಸ್ಥಿತಿಗಳು ಬರ್ತವೆ. ಆ ಹಿನ್ನೆಲೆಯಲ್ಲಿ ದರ್ಶನ್ ಬಹುತೇಕ 11ನೇ ತಾರೀಕು ಶಸ್ತ್ರಚಿಕಿತ್ಸೆಯನ್ನ ಮಾಡಿಸ್ಕೊಳ್ಳುವಂತ ಸಾಧ್ಯತೆಗಳು ತೀರಾ ಕಡಿಮೆ. ಯಾಕೆಂದ್ರೆ ಇವತ್ತು ಕೋರ್ಟ್ಗೆ ಮಾಹಿತಿಯನ್ನ ಮಾತ್ರ ನೀಡಿದ್ದಾರೆ. ಆದ್ರೆ ಈ ಆದೇಶ ಯಾವ್ದಿದೆ ಅಂದ್ರೆ ರೆಗ್ಯುಲರ್ ಬೇಲ್ನ ಆದೇಶ ಏನಿದೆ ಆ ಆದೇಶ ಬರೋ ತನಕನೂ ಕೂಡ ಕಾದು ನೋಡಿ, ಅಕಸ್ಮಾತ್ ಆ ಸಂದರ್ಭದಲ್ಲಿ ಬೇಲ್ ಏನಾದ್ರು ಸಿಕ್ಕಿದ್ರೆ ಅವ್ರು ಆಪರೇಷನ್ ಮಾಡಿಸ್ಕೋಬೇಕು ಅಂತಂದ್ರೆ ಆಪರೇಷನ್ ಮಾಡಿಸ್ಕೊಳ್ತಾರೆ, ಅಥವಾ ಜಾಮೀನ್ ಸಿಕ್ತು ಅಂತ ಹೇಳಿ ಆಸ್ಪತ್ರೆಯಿಂದ ಹೊರಬರುವಂತ ಸಾಧ್ಯತೆಗಳು ಕೂಡ ಇರುವಂತದ್ದು. ಅಂದ್ರೆ ಹೈಕೋರ್ಟ್ನ ಆದೇಶ ಯಾವ ರೀತಿ ಆಗುತ್ತೆ ಅನ್ನೋದ್ರ ಮೇಲೆ ಇವಾಗ
ಅವರ ಆಪರೇಷನ್ ಅನ್ನ ನಿರ್ಧಾರ ಮಾಡುವಂತ ಸಾಧ್ಯತೆಗಳು ಕೂಡ ಅತಿ ಹೆಚ್ಚಾಗಿರುವಂತದ್ದು. ಅರುಣ್. ಓಕೆ ಮುರಳೀಧರ್, ಹಾಗೆ ಸಂಪರ್ಕದಲ್ಲಿ ವಾಪಸ್ ನಿಮ್ಮ ಹತ್ರ ಬರ್ತೀವಿ.